ನೋಡಿ ಸ್ನೇಹಿತರೆ, ಈ ಹೊಳೆ ನೀರು ನಮಗೆ ಅಡಿಕೆ ತೋಟಕ್ಕೆ ಸಿಕ್ಕಿದ್ರೆ ಉಂಟಲ್ಲ, ಅದರಷ್ಟು ಒಂದು ಪುಣ್ಯವಂತರು ಯಾರೂ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ನೀರಿನಲ್ಲಿ ಅಷ್ಟೆಲ್ಲ ಪೋಷಕಾಂಶಗಳು ಕರಗಿರ್ತದೆ. ಇದರಲ್ಲಿ ನಾವು ಮಳೆ ಬರುವಾಗ ಗುಡ್ಡದಿಂದ ನಮ್ಮ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲ ಅದು ಕೊಚ್ಚಿಕೊಂಡು ಬಂದಿರ್ತದೆ. ಅದೆಲ್ಲ ಈ ನೀರಿನಲ್ಲಿ ಕರಗಿರ್ತದೆ. ನಮ್ಮ ಬೋರ್ವೆಲ್ ನೀರಿನಲ್ಲಿ ಎಂಥದ್ದು ಇರುವುದಿಲ್ಲ, ಕೇವಲ ನೀರು ಅಂತ ಮಾತ್ರ. ಬೇಕಾದರೆ ಕೆಲವು ಬೇಡದ್ದೇ ಇರುವುದು ಅದರಲ್ಲಿ. ಆದರೆ ಈ ರೀತಿಯ ನೈಸರ್ಗಿಕವಾಗಿ ಬಂದಿರ್ತದಲ್ಲ ಹೊಳೆ ನೀರು ಅಥವಾ ನದಿ ನೀರು, ಇದು ನೋಡಿ ಅತ್ಯಂತ ಗುಣಮಟ್ಟದ ನೀರು ಇದು. ಆದರೆ ನಾವು ಇಷ್ಟೇ ಗುಣಮಟ್ಟದ ನೀರನ್ನು ನಮ್ಮ ತೋಟಕ್ಕೆ ಒದಗಿಸಿ ಒಳ್ಳೆಯ ಫಸಲು ಮಾಡಬೇಕಂತ ಹೇಳಿದರೆ ನಾವು ಸಹ ಅದನ್ನು ಒಂದು ಕ್ರಮಬದ್ಧವಾಗಿ ಉಪಯೋಗಿಸ್ಕೊಳ್ಬೇಕಾಗ್ತದೆ. ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಈ ರಾಸಾಯನಿಕ ಗೊಬ್ಬರವನ್ನು ತೋಟಕ್ಕೆ ಹಾಕಿದರೆ ಅದರಿಂದ ಏನಾಗಿದೆ ಅಂತ ಒಂದು ತೋಟವನ್ನು ನೇರವಾಗಿ ತೋರಿಸಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನೀವು ಗಮನಿಸಿ, ಅಡಿಕೆ ಮರದ ಬುಡ ಸುಟ್ಟೋಗಿದೆ ನೋಡಿ, ಕಾಣ್ಬೋದು ನಿಮಗೆ. ಇಷ್ಟೆಲ್ಲ ಕಳೆ ಇದ್ರೂ ಕೂಡ ನೋಡಿ, ಇಲ್ಲಿ ಒಂದು ಸಣ್ಣ ಗಿಡ ಇದೆ, ಅದರ ಬುಡವನ್ನು ಗಮನಿಸಿ, ಬುಡ ಸುಟ್ಟೋಗಿದೆ ನೋಡಿ, ಕಾಣಬಹುದು. ಇದೇನಂತ ಹೇಳಿದರೆ ಇದು ರಾಸಾಯನಿಕ ಗೊಬ್ಬರ ಹಾಕಿದ್ದು ಇಲ್ಲಿಗೆ ನೋಡಿ. ಹೆಚ್ಚು ಕಡಿಮೆ 1 kg ಅಷ್ಟು ಕೊಟ್ಟಿದ್ದಾರೆ ಒಂದು ಸಲಕ್ಕೆ. ಸುತ್ತಲೂ ಇಷ್ಟು ದಪ್ಪಕ್ಕೆ ಹರಡಿದ್ದಾರೆ ನೋಡಿ. ಈ ತೋಟ ತುಂಬ ಒಳ್ಳೆಯ ತೋಟ ನಿಜವಾಗಿ ಹೇಳಬೇಕಾದ್ರೆ. ಯಾಕಂತ ಹೇಳಿದರೆ ನೈಸರ್ಗಿಕವಾದ ನೀರಿದೆ. ಅಷ್ಟೇ ಅಲ್ಲದೆ ಕಳೆಯನ್ನು ಸಹ ಬೆಳೆಸ್ತಾರೆ, ಪದೇ ಪದೇ ಏನು ತೆಗೆಯುವುದಿಲ್ಲ. ಆದ್ರೂ ಕೂಡ ನಾವು ಮಾಡುವ ಎಡವಟ್ಟಿನಿಂದಾಗಿ ನೋಡಿ ಅದರ ಲಾಭ ಅವರಿಗೆ ಸಿಗುವುದಿಲ್ಲ. ನಾವು ನೈಸರ್ಗಿಕವಾಗಿ ಕೃಷಿ ಮಾಡಿ ಅದರ ಒಳ್ಳೆಯ ಲಾಭ ಸಿಗಬೇಕಾದ್ರೆ ನಾವು ಮಾಡುವಂಥ ಕೃಷಿ ವಿಧಾನ ಕೂಡ ಅಷ್ಟೇ ಸರಿಯಾಗಿರಬೇಕು. ಕೇವಲ ಕಳೆ ಬೆಳೆಸಿದ್ದೇನೆ ಅಂತ ಹೇಳಿದ ಕೂಡಲೇ ನಮಗೆ ಅದರ ಲಾಭ ಸಿಗ್ತದೆ ಅಂತಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ಕೃಷಿಕರು ಇದರ ಬುಡಕ್ಕೆ ಹೀಗೆ ಯಾಕೆ ಗೊಬ್ಬರ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಒಂದನೇ ಅವರ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಈ ಬುಡದ ಹುಲ್ಲು ಸಾಯಬೇಕು ಅಂತ, ಅಷ್ಟು ಲಾಭ ಆಗ್ತದೆ ಅಂತ ಅವರ ಒಂದು ಲೆಕ್ಕಾಚಾರ, ಒಂದು ಸಣ್ಣ ಲೆಕ್ಕಾಚಾರ. ಬುಡದ ಇಷ್ಟು ಸುತ್ತಳತೆಯ ಹುಲ್ಲಾದರೂ ಸಾಯ್ತದಲ್ಲ ಅಂತ. ಆದರೆ ಅವರ ಈ ಸಣ್ಣ ಲೆಕ್ಕಾಚಾರದಿಂದ ಅವರಿಗೆ ಎಷ್ಟು ಹಾನಿಯಾಗಿರ್ತದೆ ಅಂತ ಹೇಳಿದರೆ ನೋಡಿ, ಈ ಬುಡದಲ್ಲಿರುವಂಥ ಬೇರುಗಳು ಖಂಡಿತವಾಗಿ ಸತ್ತಿರ್ತದೆ ಸ್ನೇಹಿತರೆ. ಒಂದನೇದಾಗಿ ಅದು ಮೊದಲ ಪೆಟ್ಟು. ಎರಡನೇದ್ದು ನೋಡಿ, ಈ ಇಷ್ಟೆಲ್ಲ ಗಿಡಗಳು ಇಷ್ಟು ಬೆಂಕಿ ಹಾಕಿ ಸುಟ್ಟಾಗಿ ಆಗಿದ್ರೆ ಇಲ್ಲಿರುವ ಜೀವಿಗಳ ಕತೆ ಏನಾಗಿರ್ಬಹುದು ನೀವೇ ನೋಡಿ. ಇದು ಬೆಂಕಿ ಹಾಕಿ ಸುಟ್ಟದ್ದೇ ರೀತಿ ಮತ್ತು ಅನುಭವ ಕೂಡ ಜೀವಿಗಳಿಗೆ. ಹಾಗಾಗಿ ಯಾವುದೇ ವಿಷಯವನ್ನು ನಾವು ಮಾಡಬೇಕಾದ್ರೂ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿಯೇ ಕೃಷಿ ಮಾಡಬೇಕಾಗ್ತದೆ ಸ್ನೇಹಿತರೆ. ಹಾಗಂತ ಇವರು ಹೊಸ ಕೃಷಿಕರೇನಲ್ಲ, ಇವರು ಹಿಂದಿನಿಂದಲೂ ಅಡಿಕೆ ಕೃಷಿಕರು. ಆದರೆ ಅವರು ಹಿಂದಿನಿಂದಲೂ ಮಾಡಿಕೊಂಡ ಪದ್ಧತಿ ಇದು. ಹಾಗಾಗಿ ನೀವು ಹೇಳಿದ ಮಾತನ್ನು ಇವರು ಒಪ್ಪಿಕೊಳ್ಳುವುದೇ ಇಲ್ಲ. ಯಾಕಂತ ಹೇಳಿದರೆ ಅವರು ಹಿಂದಿನಿಂದಲೂ ಮಾಡಿಕೊಂಡು ಬಂದಂತಹ ಒಂದು ಪದ್ಧತಿ ಇದು. ಫಸಲು ಹೇಗಿದೆ ಅಂತ ನೋಡಿದರೆ ಎಲ್ರಿಗೂ ಹೇಗೆ ಅಡಿಕೆ ಫಸಲು ಕಮ್ಮಿ ಇರ್ತದ, ಇವರಿಗೂ ಅಡಿಕೆ ಫಸಲು ಕಮ್ಮಿ ಇದೆ. ಅವರು ಫಸಲನ್ನು ನೋಡುವ ವಿಷಯಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಮದ್ದು ಹೊಡಿತಾರೆ, ಅದು ಕೆಲಸ ಮಾಡ್ತಾರೆ, ಕೊನೆಗೆ ತಲೆ ಬಿಸಿ ಮಾಡ್ತಾ ಇರ್ತಾರೆ, ಇಳುವರಿ ಕಡಿಮೆ ಅಂತ. ನಮ್ಮಿಂದ ಏನು ತಪ್ಪಾಗಿದೆ ಅಂತ ಯಾರೂ ಆಲೋಚನೆ ಮಾಡಲಿಕ್ಕೆ ಹೋಗುದಿಲ್ಲ. ಇವರು ಇನ್ನೊಂದು ದೊಡ್ಡ ತಪ್ಪು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇವರು ಕೇವಲ 2 ತಿಂಗಳ ಮೊದಲು ಇದಕ್ಕೆ ಕುರಿ ಹಿಕ್ಕೆಯನ್ನು ಹಾಕಿದ್ದಾರೆ ನೋಡಿ. ಇಲ್ಲಿ ಗಮನಿಸಿ, ಇಲ್ಲಿ ಕುರಿ ಹಿಕ್ಕೆ ಹಾಕಿದ್ದಾರೆ ನೋಡಿ. ಇದು ಹೇಗೆ ಹಾಕಿದ್ದಾರೆ ಈಗಲೂ ಹಾಗೇನೇ ಇದೆ ನೋಡಿ, ಗಮನಿಸಿ. ಇದರಲ್ಲಿ ಒಂದೇ ಒಂದು ಜೀವಿಗಳು ಬಂದು ಸೇರಿಕೊಂಡಿಲ್ಲ. ಹೀಗೆ ಹಾಕಿದ ಕುರಿ ಗೊಬ್ಬರವನ್ನು ಎರೆಹುಳಗಳು, ಗೆದ್ದಲುಗಳು ಮತ್ತೆ ಬೇರೆ ಬೇರೆ ಜೀವಿಗಳು ಬಂದು ತಿಂದು ಅದನ್ನು ಗಿಡಗಳಿಗೆ ಲಭ್ಯವಾಗುವಂತೆ ಮಾಡಬೇಕು ನೋಡಿ. ಹಿಕ್ಕೆ ಹೇಗಿದೆ ಹಾಗೇನೆ ಇದೆ ನೋಡಿ. ಇಲ್ಲಿ ಇದರ ಮೇಲೇನೇ ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ರೆ ಯಾರಾದರೂ ಇದು ಒಂದು ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ ಸ್ನೇಹಿತರೆ? ಇದನ್ನು ತಿನ್ನಬೇಕಾದ ಜೀವಿಗಳ ಮೇಲೆ ಪುನಃ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಇದು ಗಿಡಗಳಿಗೆ ಸಿಗುವುದು ಹೇಗೆ ಹೇಳಿ? ಜೀವಿಗಳು ಸತ್ತೇ ಹೋಗ್ತದೆ. ಹೀಗೆ ವಿಷವನ್ನು ನಾವು ಸಾವಯವ ವಸ್ತುವಿನ ಮೇಲೆ ಹಾಕಿದ್ರೆ ಸಾವಯವ ವಸ್ತು ಹೇಗೆ ಅದು ಸಾವಯವವಾಗಿ ಉಳಿಯುತ್ತದೆ ನೀವೇ ಹೇಳಿ? ರಾಸಾಯನಿಕ ಗೊಬ್ಬರ ಅಂತ ಹೇಳಿದರೆ ಅದು ಸಂಪೂರ್ಣ ವಿಷವೇ. ಒಂದು ತುಂಡು ಯೂರಿಯಾದ ಬೀಜದಿಂದ 10 ಎರೆಹುಳಗಳು ಅಂದಾಜು ಸಾಯ್ತದೆ.
ಅಷ್ಟು ಶಕ್ತಿಯುತವಾಗಿರ್ತದೆ ಈ ರಾಸಾಯನಿಕ ಗೊಬ್ಬರ, ಕೆಮಿಕಲ್ ಎಫೆಕ್ಟ್. ನಮ್ಮದು ಸಾವಯವ ಗೊಬ್ಬರ ಅದು ಅಷ್ಟು ಸೂಕ್ಷ್ಮವಾಗಿರ್ತದೆ, ಅದನ್ನು ಜೀವಿಗಳೆಲ್ಲ ತಿಂತದೆ. ಅದನ್ನು ಕೂಡ ನಾವು ಹಸಿಯಾಗಿ ಹಾಕಬಾರ್ದು, ಅದನ್ನೊಂದು 3 ತಿಂಗಳು ಇಟ್ಟು ಆಮೇಲೆ ಹಾಕಬೇಕಾದ್ದು ಕ್ರಮ. ಯಾಕಂತ ಹೇಳಿದರೆ ಅದರಲ್ಲಿಯೂ ಕೆಲವು ವಿಷಾನಿಲಗಳು ಬರ್ತದೆ, ಅದು ಜೀವಿಗಳಿಗೆ ಹಾನಿ ಮಾಡ್ತದೆ. ಆದರೆ ನಾವು ಹೇಗೇನೇ ಇರಲಿ, ಸಾವಯವ ಗೊಬ್ಬರ ಅಂತ ಹೇಳಿದರೆ ಅದು ಸಾವಯವ ಗೊಬ್ಬರನೇ. ಜೀವಿಗಳು ಅದನ್ನು ಬಂದು ತಿಂದು ಜೀರ್ಣಿಸಿ ನಮ್ಮ ತೋಟಕ್ಕೆ ಗೊಬ್ಬರವನ್ನಾಕಿ ಮಾಡಿಕೊಡ್ತದೆ. ನಾವು ಹೀಗೆ ಗೊತ್ತು ಗುರಿ ಇಲ್ಲದೆ ಅವೈಜ್ಞಾನಿಕವಾಗಿ ಅದೇ ಸಾವಯವದ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ಏನಾದೀತು ನಮ್ಮ ಅಡಿಕೆ ತೋಟದ ಪರಿಸ್ಥಿತಿ? ಇನ್ನು ಹೀಗೆ ಬುಡಕ್ಕೆ ನಾವು ಗೊಬ್ಬರ ಕೊಟ್ಟಾಗ ಬೇರುಗಳು ಸಾಯುವ ಕತೆ ಅದು ಬೇರೆನೇ ಇರ್ತದೆ. ಬೇರುಗಳೆಲ್ಲ ಸತ್ತ ನಂತರ ಹೊಸ ಬೇರು ಬಂದಾಗ ಅಲ್ಲಿ ರಾಸಾಯನಿಕ ಗೊಬ್ಬರದ ಅಂಶ ಇರುವುದಿಲ್ಲ, ನೀರಿಗೂ ಕೊಚ್ಚಿಕೊಂಡು ಹೋಗಿರ್ತದೆ, ಬಿಸಿಲಿಗೂ ಅದು ಆವಿಯಾಗಿರ್ತದೆ. ಗಿಡಗಳಿಗೆ ಲಭ್ಯವಾಗುವ ಪ್ರಮಾಣ ತೀರಾ ಕಡಿಮೆ ಇರ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಯಾವುದೇ ಕೃಷಿ ಮಾಡುವುದಾದರೂ ಸ್ವಲ್ಪ ನಾವು ತಿಳುವಳಿಕೆಯನ್ನು ಪಡೆದುಕೊಂಡು ವೈಜ್ಞಾನಿಕವಾಗಿ ಕೃಷಿ ಮಾಡಿ, ರಾಸಾಯನಿಕ ಗೊಬ್ಬರ ಬಳಸುವವರು ಕೂಡ ವೈಜ್ಞಾನಿಕ ರೀತಿಯಲ್ಲಿ ಬಳಸಿದರೆ ಅಷ್ಟೊಂದು ಗಿಡಗಳಿಗೆ ಹಾನಿ ಆಗುವುದಿಲ್ಲ. ನಾವು ತಿಳಿದುಕೊಂಡು ಮಾಡಬೇಕಾಗ್ತದೆ ಯಾವುದೇ ಕೃಷಿ ಆದರೂ ಕೂಡ. ರಾಸಾಯನಿಕ ಗೊಬ್ಬರ ಹಾಕುವವರು ಸ್ವಲ್ಪ ವೈಜ್ಞಾನಿಕವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ಎಲ್ಲಿಗೆ ಹಾಕಬೇಕು, ಹೇಗೆ ಹಾಕಬೇಕು, ಎಷ್ಟು ಹಾಕಬೇಕು, ಇದು ಮುಖ್ಯವಾಗಿರ್ತದೆ ಸ್ನೇಹಿತರೆ. ನಾವು ಬೇಕಾಬಿಟ್ಟಿಯಾಗಿ 1 kg ಎಲ್ಲ ಗೊಬ್ಬರವನ್ನು, ರಾಸಾಯನಿಕ ಗೊಬ್ಬರವನ್ನು ಏಕಕಾಲದಲ್ಲಿ ಹಾಕಿಬಿಟ್ರೆ ಅದು ಎಲ್ಲವನ್ನು, ಇಷ್ಟು ಹುಲ್ಲನ್ನು ನಾಶ ಮಾಡಿದ್ದು ಬೇರುಗಳನ್ನು ಕೊಂದಿರುವುದಿಲ್ವಾ? ಸ್ನೇಹಿತರೆ, ಈಗ ಕೊನೆಯದಾಗಿ ಹೇಳುವುದೇನಂತ ಹೇಳಿದ್ರೆ, ನಮ್ಮ ತೋಟಕ್ಕೆ ಹಾಕುವ ನೀರು ನದಿ ನೀರು ಅತ್ಯುತ್ತಮ ನೀರು ಅಂತ ನಾನು ಎಷ್ಟೇ ಹೇಳಿದ್ರು ಕೂಡ ಆ ತೋಟದವರು ರಾಸಾಯನಿಕ ಗೊಬ್ಬರವನ್ನು ಆ ತೋಟಕ್ಕೆ ಹಾಕುವುದಿದ್ರೆ ನಾವು ಯಾವುದೇ ನೀರು ಕೊಟ್ಟರು ಏನು ಪ್ರಯೋಜನ ಹೇಳಿ? ನಮ್ಮ ಭೂಮಿಯಲ್ಲಿರುವ ಎರೆಹುಳಗಳೆಲ್ಲ ಸತ್ತು ಹೋಗಿರ್ತದೆ, ಜೀವಾಣುಗಳೆಲ್ಲ ಸತ್ತು ಹೋಗಿರ್ತದೆ, ಮಣ್ಣೆಲ್ಲ ಬರಡಾಗಿರ್ತದೆ. ಇಂತಹ ಮಣ್ಣಿಗೆ ನೀವು ಎಷ್ಟೇ ಗುಣಮಟ್ಟದ ನೀರನ್ನು ಕೊಟ್ಟರು ಕೂಡ ನಮ್ಮ ಕೃಷಿಗೆ ಅದರಿಂದ ಏನೂ ಉಪಯೋಗ ಆಗುವುದಿಲ್ಲ. ನಾವು ರಾಸಾಯನಿಕ ಗೊಬ್ಬರನ್ನು ಕೊಡೋದಾದರೆ ಅದನ್ನು ನಿರ್ದಿಷ್ಟವಾಗಿ ಎಷ್ಟು ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ಮತ್ತು ಹೇಗೆ ಕೊಡಬೇಕು, ಕೊಟ್ಟಾಗ ನಮಗೆ ಅತಿ ಕಡಿಮೆ ಎರೆಹುಳಗಳ ನಾಶ ಆಗಬೇಕು, ಭೂಮಿಯ ಫಲವತ್ತತೆ ಕೂಡ ಉಳಿಬೇಕು. ಹೀಗೆಲ್ಲ ನಾವು ಸಾಕಷ್ಟು ತಿಳುವಳಿಕೆಯಿಂದ ನಾವು ರಾಸಾಯನಿಕ ಗೊಬ್ಬರನ್ನು ಕೊಟ್ಟರೆ ನಮಗೆ ಇಂತಹ ನೀರು ಸಿಕ್ಕಿದ್ದು ಒಂದು ಸಾರ್ಥಕ ಅಂತ ಹೇಳ್ಬೋದು. ಹಾಗೆಯೇ ಸ್ನೇಹಿತರೆ, ನೀರು ಕೊಡುವಾಗಲೂ ಅಷ್ಟೇ, ನದಿಗಳಲ್ಲಿ, ಕೆರೆಗಳಲ್ಲಿ ಹೀಗೆ ಬೇಕಾದಷ್ಟು ನೀರಿದ್ದಾಗ ನಮಗೆ ಇದರ ಬಗ್ಗೆ ಒಂದು ಗಮನವೇ ಇರುವುದಿಲ್ಲ. ಗಂಟೆಗಟ್ಟಲೆ ನೀರು ಕೊಡ್ತೇವೆ. ಹೀಗೆ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದರೆ, ಭೂಮಿಯಲ್ಲಿ ಮೊದಲೇ ಇರುವಂತಹ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳೆಲ್ಲ ಆ ನೀರಿನೊಂದಿಗೆ ಪುನಃ ಅದು ಹೊಳೆಗೆ ಸೇರ್ತದೆ. ನಮ್ಮ ಭೂಮಿಗೆ ಬರಡಾಗಲಿಕ್ಕೆ ಇದು ಒಂದು ದೊಡ್ಡ ಕೊಡುಗೆ ಆಗಿರ್ತದೆ. ಹಾಗಾಗಿ ನಾವು ನೀರನ್ನು ಅತೀ ಕಡಿಮೆ ಕೊಡಬೇಕಾಗ್ತದೆ. ನಮ್ಮ ಭೂಮಿಗೆ, ಕೃಷಿಗೆ ನೀರು ಅತಿ ಹೆಚ್ಚು ಕೊಟ್ಟರೆ ಬೇರುಗಳಿಗೂ ಹಾನಿ ಆಗ್ತದೆ, ಬೇರುಗಳಿಗೆ ಗಾಳಿಯ ಕೊರತೆ ಆಗ್ತದೆ. ಹೀಗೆ ಸಾಕಷ್ಟು ನಾವು ವಿಷಯಗಳನ್ನು ತಿಳಿದುಕೊಂಡು ಕೃಷಿ ಮಾಡಿದರೆ ಕೃಷಿ ಕೂಡ ಒಂದು ಲಾಭದಾಯಕ ಖಂಡಿತ ಆಗ್ತದೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಬೇರೆಯವರಿಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋ ಧನ್ಯವಾದಗಳು.